ಫ್ರೆಂಡ್ಸ್, ಕನ್ನಡ ಶೇರ್ ಮಾರ್ಕೆಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋನಲ್ಲಿ ಹೂಡಿಕೆ ಬಗ್ಗೆ ತಿಳ್ಕೊಳ್ಳೋಣ. ಹೂಡಿಕೆ ಅಂತಂದರೆ ಇನ್ವೆಸ್ಟ್ಮೆಂಟ್. ಏನು ಇನ್ವೆಸ್ಟ್ಮೆಂಟ್ ಅಂತಂದರೆ, ಮೊದಲನೇದಾಗಿ ನಮ್ಮ ಒಂದು ಮನಿ ಏನಿದೆ, ಆದಾಯ ಏನಿದೆ, ಆ ಆದಾಯದಲ್ಲಿ ಖರ್ಚುಗಳನ್ನು ಬಿಟ್ಟು ಉಳಿಕೆ ಹಣವನ್ನು ಉಳಿತಾಯ ಮಾಡೋದು. ಯಾವ ಥರ ಉಳಿತಾಯ ಮಾಡಬೇಕು? ಮೇಯ್ನಾಗಿ ಉಳಿತಾಯ ಯಾಕೆ ಮಾಡಬೇಕು ಅಂತ ನೋಡಿದ್ರೆ, ಇವತ್ತಿನ ಹಣಕ್ಕಿರುವ ಮೌಲ್ಯ ನಾಳೆನೋ ನಾಳಿದ್ದೋ ಅಥವಾ ಮುಂದಿನ ವರ್ಷವೋ ಕಡಿಮೆ ಆಗ್ತಾ ಹೋಗುತ್ತೆ. ಕಾರಣ ಹಣದುಬ್ಬರ. ನಿಮಗೆ ಗೊತ್ತು, ಒಂದು 2 ವರ್ಷ 3 ವರ್ಷಗಳ ಹಿಂದೆ 50 ರೂಪಾಯಿ ಕೊಟ್ಟರೆ 1 ಲೀಟ್ರ್ ಪೆಟ್ರೋಲ್ ಸಿಗ್ತಿತ್ತು. ಆದರೆ ಇವತ್ತು 75 ರೂಪಾಯಿ ಕೊಡಬೇಕು. ಒಂದು ಮುಕ್ಕಾಲು ಭಾಗ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಸಂಪತ್ತಿನ ಕ್ರೋಢೀಕರಣ ಮಾಡಬೇಕು. ನಾವು ಬದುಕಬೇಕಂತಂದರೆ ಮೊದಲನೇದಾಗಿ ಆರ್ಥಿಕವಾಗಿ ಸಬಲರಾಗಿರಬೇಕು. ಅದಕ್ಕೆ ದುಡ್ಡು ಬೇಕು. ಮತ್ತು ಆಸೆಗಳ ಈಡೇರಿಕೆ. ನಾವು ಏನೋ ತೊಗೋಬೇಕು ಅಂದ್ಕೊಂಡಿರ್ತೀವಿ, ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಎಲ್ಲೋ ಟೂರ್ ಹೋಗಿದ್ದು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಇರುತ್ತೆ. ಆದರೆ ಅದಕ್ಕೆ ಕಾರಣ ಅಮೌಂಟ್ ಇರಲ್ಲ ಸಾಮಾನ್ಯವಾಗಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಕ್ರೋಢೀಕರಣ ಮಾಡಬೇಕು. ಮಕ್ಕಳು ಓದಿಸ್ಬೇಕು, ಮದುವೆ ಆಗುತ್ತೆ, ಮದುವೆಗೆ ದುಡ್ಡು ಬೇಕು, ಈ ಕಾರಣಕ್ಕೆಲ್ಲ. ಮತ್ತು ಕುಟುಂಬದ ನಿರ್ವಹಣೆ. ತಮ್ಮೆಲ್ಲರಿಗೂ ಗೊತ್ತು, ದುಡ್ಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕುಟುಂಬದ ನಿರ್ವಹಣೆ ಮಾಡೋಕ್ಕಾಗಲ್ಲ. ಮತ್ತು ನಾವು ಏನು ಆದಾಯ ಬರುತ್ತೆ, ಸಂಬಳ ಬರುತ್ತೆ, ಆ ದುಡ್ಡು ಹಾಗೇ ಇದ್ದರೆ ಅದು ಮೌಲ್ಯವನ್ನು ಕಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಹೂಡಿಕೆ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತೆ. ಅದರ ಉಳಿತಾಯ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದೆ ಕಾರಣ ಏನು? ಉಳಿತಾಯ ಮಾಡೋದಕ್ಕೆ ಕಾರಣ ಏನು? ಮನೆ, ಮಕ್ಕಳ ವಿದ್ಯಾಭ್ಯಾಸ, ಸಂಪತ್ತು ನಿರ್ವಹಣೆ, ಮದುವೆ, ಪ್ರವಾಸ, ಐಷಾರಾಮಿ ವಸ್ತುಗಳ ಕೊಳ್ಳುವಿಕೆ. ಏನೋ ಕಾರ್ ತೊಗೋಬೇಕಂತ ಪ್ಲ್ಯಾನ್ ಇರುತ್ತೆ, ಅಥವಾ ಮನೆಗೆ ಒಂದು AC ಹಾಕಬೇಕಂತ ಪ್ಲ್ಯಾನ್ ಇರುತ್ತೆ. ಒಂದು ಕಡಿಮೆ ಸಂಬಳ ಇರೋರು ಹೆಂಗಾರು ಮಾಡಿ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕಂತ ಒಂದು ಪ್ಲ್ಯಾನ್ ಇರುತ್ತೆ ರಿಟೈರ್ಡ್ ಆದಾಗ. ಈ ಥರ ಎಲ್ಲ ಈ ಪ್ಲ್ಯಾನ್ಗಳಿಗೆಲ್ಲ ನಾವು ಹಣದ ಕ್ರೋಢೀಕರಣ ಮಾಡಬೇಕಂತಂದರೆ ನಮ್ಮ ಸಂಬಳದಲ್ಲಿ ಒಂದು ಅಮೌಂಟ್ನ ತೆಗೆದು ಉಳಿತಾಯ ಮಾಡಬೇಕು. ಈಗ ಒಂದು ವೇಳೆ ಈಗ ಹೂಡಿಕೆ ಮಾಡಿದ್ರೆ, ನಿಮಗೀಗ 30 ವರ್ಷ ಅಂತ ಇಟ್ಕೊಳ್ಳೋಣ. ಸಂಬಳ ಒಂದು 30,000 ಬರುತ್ತೆ. ಖರ್ಚು ಒಂದು 20,000 ಕಳೆದ ಮೇಲೆ ನಿಮ್ಮ ಹತ್ರ ಒಂದು 10,000 ದುಡ್ಡಿರುತ್ತೆ. ಈಗ ಈ 10,000ವನ್ನು ನೀವು 12 ತಿಂಗಳು, ಅಂದರೆ ಒಂದು ವರ್ಷಕ್ಕೆ 10,000 × 12 × 30 ವರ್ಷ. ಇನ್ನೂ ನೀವು 30 ವರ್ಷ ಆದಮೇಲೆ ರಿಟೈರ್ಡ್ ಆಗ್ತೀರಾ 60ನೇ ವರ್ಷಕ್ಕೆ. ಈಗ ಎಷ್ಟು ಬರುತ್ತೆ ಅಂತ ನೋಡಿದ್ರೆ, ಒಂದು ಪ್ರತಿ ವರ್ಷ ಒಂದು 10% ಬಡ್ಡಿ ಬಂದರೆ 30 ವರ್ಷಗಳಲ್ಲಿ ಅದು 36 ಲಕ್ಷ ಆಗಿರುತ್ತೆ. ನೀವು ಆ 10%ನ ಚಕ್ರ ಬಡ್ಡಿ ರೀತಿ ಹಾಕೊಂಡಾಗ ನಿಮ್ಮ ಕೊನೆಗೆ 2.28 ಕೋಟಿ ಸಿಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಶಾಕ್ ಆಗ್ಬೋದು. 36 ಲಕ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಕಡಿಮೆ ಅಂದರೂ ಒಂದು 2 ಕೋಟಿ ಸಿಗುತ್ತೆ. ಪ್ರತಿ ತಿಂಗಳು 10,000 × 12 ತಿಂಗಳು × 30 ವರ್ಷಕ್ಕೆ. ಅದಕ್ಕೆ 10% ಬಡ್ಡಿ ಮಾತ್ರ ಹಾಕಿದ್ದೀನಿ. ಸರಿ, ಎಲ್ಲೆಲ್ಲಿ ಈ ಥರ ಹೂಡಿಕೆ ಮಾಡ್ಬೋದು? 10% ಎಲ್ಲಿ ಸರ್ ಸಿಗುತ್ತೆ ಅಂತಂದರೆ, ಮೊದಲನೇದಾಗಿ ಫಿಕ್ಸ್ಡ್ ಡೆಪಾಸಿಟ್. ಖಂಡಿತವಾಗಿ ಇಲ್ಲಿ 10% ಸಿಗಲ್ಲ. ಮ್ಯಾಕ್ಸಿಮಮ್ ಅಂದರೆ 7% ಅಷ್ಟೇ ಸಿಗೋದು. ವಾರ್ಷಿಕ 7% ಕೊಡ್ತಾರೆ. ಉಳಿತಾಯ ಖಾತೆ, ನೀವೇನಾದರೂ ನಾರ್ಮಲಾಗಿ ಬ್ಯಾಂಕ್ ಅಕೌಂಟಲ್ಲೇ ದುಡ್ಡು ಇಟ್ಬಿಟ್ಟಿದ್ರೆ ಅಲ್ಲಿ ಬರೀ 3.5% ಅಷ್ಟೇ ಕೊಡೋದು. ಮೊದಲೆಲ್ಲ 5 ಇತ್ತು, 4 ಇತ್ತು, ಈಗ 3.5 ಬಂತು. ಇನ್ನು ಹೋಗ್ತಾ 3, 2.5 ಅಂತ ಬಂದ್ಬಿಡುತ್ತೆ. ಕೊನೆಗೆ ಬ್ಯಾಂಕಲ್ಲಿ ದುಡ್ಡು ಇಟ್ಟರೆ ಬಡ್ಡಿನೇ ಬರಲ್ಲ. ಈಗ SBI ಕಥೆನೂ ಹಾಗೆ ಆಗ್ತಾ ಇರೋದು. ನೆಕ್ಸ್ಟು ಬೇರೆ ಎಲ್ಲಿ ಹೂಡಿಕೆ ಮಾಡ್ಬೋದು? ಈಕ್ವಿಟಿ ಅಂತಂದರೆ ಶೇರ್ಗಳಲ್ಲಿ, ಯಾವುದೋ ಒಂದು ಕಂಪನಿಯ ಶೇರ್ಗಳಲ್ಲಿ ಹೂಡಿಕೆ ಮಾಡಬಹುದು. ಇಲ್ಲಿ ಇಷ್ಟೇ % ಬರುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನೀವು ಹಾಕಿದ ದುಡ್ಡು ಕಡಿಮೆನೂ ಹೋಗ್ಬೋದು, ಜಾಸ್ತಿನೂ ಹೋಗ್ಬೋದು. ಅಂದರೆ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಅಂದಾಜು, ಸರ್ ನಾನು ಕಲ್ತ್ಕೊಂಡು ನಾನು ಮಾಡ್ತೀನಿ ಅಂತಂದರೆ ಒಂದು ಕನಿಷ್ಠ ಒಂದು 10 ರಿಂದ 20% ಖಂಡಿತ ಉಳಿತಾಯ ಮಾಡ್ಬೋದು. ಜಾಸ್ತಿ ಆಸೆ ಪಟ್ಟರೆ ಡೌನ್ ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ಒಳ್ಳೆಯ ಕಂಪನಿಗಳಲ್ಲಿ ಹಾಕಿದ್ರೆ ಸಾಮಾನ್ಯವಾಗಿ ಒಂದು 30 ವರ್ಷ ಲಾಂಗ್ ಟರ್ಮ್ ಅಂತೂ ಬಿಟ್ಬಿಟ್ರೆ 50% ಸಿಗುತ್ತೆ, 100% ಸಿಗುತ್ತೆ, 200% ಸಿಗ್ಬೋದು. ನೆಕ್ಸ್ಟು ರಿಯಲ್ ಎಸ್ಟೇಟ್ ಅಂತಂದರೆ ಭೂಮಿ, ಮನೆ ಅಥವಾ ಮನೆಯನ್ನು ಬಾಡಿಗೆ ಬಿಡೋದು, ಅಥವಾ ಮನೆಗಳನ್ನ ಮಾರಿದಾಗ ಕಮಿಷನ್ ತೊಗೊಳ್ಳೋದು, ಈ ಥರ ಬರುತ್ತೆ. ಅಂದರೆ ಇದರಲ್ಲಿ ನಿಮಗೆ ಇಷ್ಟೇ % ಆದಾಯ ಇದೆ ಅನ್ನೋದಕ್ಕೆ ಆಗಲ್ಲ. ಯಾಕಂತಂದರೆ ಎಕನಾಮಿಕಲಿ, ಆರ್ಥಿಕವಾಗಿ ಏನಾದರೂ ಹಿಂಜರಿತ ಆದರೆ ಆವಾಗ ಇದೆಲ್ಲ ಡೌನ್ ಆಗುತ್ತೆ, ನಿಮಗೆ ಹೊಡೆತ ಬೀಳುತ್ತೆ.
ನೆಕ್ಸ್ಟು ಚಿನ್ನ ಬೆಳ್ಳಿ. ಪ್ರತಿ ತಿಂಗಳು ನಾನು 1 ಗ್ರಾಮು 2 ಗ್ರಾಮು ಒಂದು 10 ಗ್ರಾಮು ಚಿನ್ನ ತಗೊಳ್ತಾ ಕ್ರೋಢೀಕರಣ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಕನಿಷ್ಠ ಒಂದು 7-8% ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸರಿ, ಈಗ ನಿಮ್ಮ ಆಯ್ಕೆ ಏನು? ಇಷ್ಟೆಲ್ಲ ಆಪ್ಷನ್ ಇದೆ ಅಂತ ಗೊತ್ತಾಯಿತು. ಈಗ ನಿಮ್ಮ 30 ವರ್ಷ ಅಂತ ಇಟ್ಕೊಳ್ಳಿ, ನಿಮ್ಮ ಹೂಡಿಕೆ ಈಗಿರ್ಬೋದು ಒಂದು 65%ನ ಈಕ್ವಿಟಿಗೆ ಹಾಕೋದು. ಈಗ ಪ್ರತಿ ತಿಂಗಳು ಒಂದು 10,000 ಬರುತ್ತೆ ಅಂತ ಇಟ್ಕೊಳ್ಳಿ, 10,000ದಲ್ಲಿ 65% ಅಂದರೆ 6,500ನ ಈಕ್ವಿಟಿಗಳಲ್ಲಿ ಹಾಕೋದು. ಒಂದು 25%ನ ಒಂದು ಯಾವುದಾದ್ರೂ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಂತಂದರೆ ಕಡಿಮೆ ದುಡ್ಡನ್ನ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಅದು ಆದಾಯ ಬರಲ್ಲ. ಆರ್ ಡಿ ಮಾಡೋದು, ರೆಕರಿಂಗ್ ಡೆಪಾಸಿಟ್. ನೀವು ಪ್ರತಿ ತಿಂಗಳು ಒಂದು 3,000ನೋ ಅಕೌಂಟ್ಗೆ ಹಾಕ್ತಾ ಹೋಗೋದು, ಅದಕ್ಕೊಂದು 7% ರಿಟರ್ನ್ ಸಿಗುತ್ತೆ. ಒಂದು 10% ಗೋಲ್ಡ್, 1,000 ಅಂತಂದರೆ 1,000ಕ್ಕೆ ಓಕೆ 2 ತಿಂಗಳಿಗೆ ಸೇರಿಸಿ ಅಥವಾ 3 ತಿಂಗಳಿಗೆ ಒಂದು ಅಮೌಂಟ್ ಸೇರಿಸಿ ಒಂದು 1 ಗ್ರಾಮು 2 ಗ್ರಾಮು ಚಿನ್ನ ತಗೊಳ್ತಾ ಹೋಗೋದು. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.